ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡ್ಕೊಂಬೋಣ ಯಾವ ಥರ ನ್ಯೂ ಚಾನಲ್ನ ಕ್ರಿಯೇಟ್ ಮಾಡ್ಕೋಬೋದು ಅಂತ. ನೀವು ಹೊಸದಾಗಿ ನ್ಯೂ ಚಾನಲ್ ಕ್ರಿಯೇಟ್ ಮಾಡ್ಕೋಬೇಕು ಅನ್ಕೊಳ್ತಾ ಇದ್ದಾರೆ ಅಂದರೆ ನಿಮಗೆ ಈ ವಿಡಿಯೋ ಫುಲ್ ಈಸಿ ಆಗುತ್ತೆ. ನೀವು ಇನ್ಸ್ಟಾಗ್ರಾಮ್ ಐಡಿನ ಈಗ ಹೊಸದಾಗಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಗೆ ಈ ಥರ ಸ್ವಲ್ಪ ಟ್ರಿಕ್ಸ್ ಇರುತ್ತೆ, ಟ್ರಿಕ್ಸ್ ತಿಳ್ಕೊಳ್ಳೇಬೇಕಾಗುತ್ತೆ. ಹಾಯ್, ನೀವು ಇನ್ಸ್ಟಾಗ್ರಾಮ್ ಐಡಿನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀರಲ್ಲ, ನಿಮಗೆ ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ಅಂದರೆ ಬನ್ನಿ ನೋಡ್ಕೊಂಬೋಣ ಈಸಿ ಟಿಪ್ಸಲ್ಲಿ ಯಾವ ಥರ ಕ್ರಿಯೇಟ್ ಮಾಡ್ಕೋಬೋದು ಅಂತ. ಮೊದಲನೇದಾಗಿ ನೀವು ಇನ್ಸ್ಟಾಗ್ರಾಮ್ ಐಡಿನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಈ ಥರ ಬರುತ್ತೆ. ನೀವು ಇನ್ಸ್ಟಾಗ್ರಾಮ್ ಐಡಿ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ನೀವು ಇನ್ಸ್ಟಾಗ್ರಾಮ್ ಐಡಿ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಅಪ್ಡೇಟ್ ಆಗಿದ್ವಾ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ಯಾಕಂದರೆ ಅಪ್ಡೇಟ್ ಆಗಿಲ್ಲ ಅಂದರೆ ಈ ಥರ ಇದಾಗುತ್ತೆ. ನಂದು ಆವಾಗಲೇ ಓಲ್ಡ್ ಅಕೌಂಟ್ ಇರೋದ್ರಿಂದ ನಾನು ನ್ಯೂ ಅಕೌಂಟ್ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಕ್ರಿಯೇಟ್ ನ್ಯೂ ಅಕೌಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಯಾಕಂದರೆ ಅಪ್ಡೇಟ್ ಆಗಿದಾಗುತ್ತೆ. ನಿಮ್ಗೆ ಯಾವ ಮೊಬೈಲ್ ನಂಬರಿಂದ ನೀವು ಲಾಗಿನ್ ಆಗಬೇಕು ಅಂದ್ಕೊಂಡಿದ್ದೀರೋ ಆ ಮೊಬೈಲ್ ನಂಬರ್ನ ನೀವು ಇಲ್ಲಿ ಹಾಕ್ಕೊಳ್ಬೇಕು. ಯಾವ ಮೊಬೈಲ್ ನಂಬರ್ ಹಾಕ್ಕೊಳ್ತಾ ಇದ್ದೀರಾ ಅಂತ. ಮೊಬೈಲ್ ನಂಬರ್ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಒಂದು ಅಪ್ಡೇಟ್ ಆಗಿ 2 ಮಿನಿಟ್ಸ್ ಟೈಮ್ ತೊಗೊಳುತ್ತೆ. ನೀವು ಯಾವ ನಂಬರ್ಗೆ ಹಾಕಿರ್ತೀರಲ್ಲ ಆ ನಂಬರ್ಗೆ ಚೆಕ್ ಮಾಡ್ಕೋಬೇಕು ಒಂದ್ಸರಿ ಅಪ್ಡೇಟ್ ಆಗಿದೆ ಇಲ್ವಾ, ಮೊಬೈಲ್ ನಂಬರ್ ಇದೆ ಅಲ್ವಾ. ಅದಕ್ಕೆ ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೀವು ಒ ಟಿ ಪಿ ಹಾಕ್ಕೊಂಡ್ರೆ ಈ ಥರ ಪಾಸ್ವರ್ಡ್ ಬರುತ್ತೆ. ನೀವು ಯಾವ ಥರ ಪಾಸ್ವರ್ಡ್ ಹಾಕ್ಕೊಡ್ತೀರಲ್ಲ ಆ ಪಾಸ್ವರ್ಡ್ನ ನಿಮಗೆ ಯಾವುದೇ ಇಷ್ಟ ಆಗುತ್ತೋ ಆ ಪಾಸ್ವರ್ಡ್ನ ನೀವೇ ಓನಾಗಿ ಕ್ರಿಯೇಟ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ನಿಮ್ಗೆ ಏನು ಇಷ್ಟ ಇರುತ್ತೆ ನೀವು ಇದನ್ನು ಕ್ರಿಯೇಟ್ ಮಾಡ್ಕೊಂಡು ಇಟ್ಕೋಬೋದು. ನಾನು ಇವಾಗ ಸಿಂಪಲ್ ನಿಮ್ಗೆ ಹೇಳೋಕ್ಕೋಸ್ಕರ ಏನೋ ಒಂದು ಇಡ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಪಾಸ್ವರ್ಡ್ ಹಾಕ್ಕೊಂಡ್ಮೇಲೆ ನೀವೇನು ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಪಾಸ್ವರ್ಡ್ ರಾಂಗ್ ಅಂತ ಈ ಥರ ನೀವು ಏನಾದ್ರು ಒಂದೇ ಸೇಮ್ ಪಾಸ್ವರ್ಡ್ ಹಾಕಿದ್ರೆ ಇದಾಗುತ್ತೆ. ನೀವು ಡಿಫ್ರೆಂಟ್ ಆಗಿರೋ ಓನಾಗಿ ಕ್ರಿಯೇಟ್ ಮಾಡ್ಕೊಂಡು ಹಾಕೋಬೇಕು. ನಿಮ್ಮ ಮೊಬೈಲ್ ನಂಬರ್ ಆ ಥರ ನೀವು ಏನಾರು ಹಾಕೋದ್ರೆ ಈ ಪಾಸ್ವರ್ಡ್ ತೊಗೊಳ್ಳೋದಿಲ್ಲ. ಆವಾಗ ನೀವು ಓನಾಗಿ ಕ್ರಿಯೇಟ್ ಮಾಡಿಕೊಂಡು ಮೋರ್ ಸೆಕ್ಯೂರ್ ಆಗಿರೋ ಥರ ನೀವು ಪಾಸ್ವರ್ಡ್ ಹಾಕ್ಕೊಳ್ಬೇಕಾಗುತ್ತೆ. ಆದಮೇಲೆ ನೆಕ್ಸ್ಟ್ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿಕೊಂಡು ಈ ಥರ ರೊಟೇಟ್ ಆಗುತ್ತೆ. ನಿಮ್ಮ ಪಾಸ್ವರ್ಡ್ ನೀವು ಏನಾದ್ರು ಚೇಂಜ್ ಮಾಡ್ಕೊಂಡಿದ್ರೆ ಒಂದು 2 ಮಿನಿಟ್ಸ್ ಟೈಮ್ ತೊಗೊಳ್ತಾ. ಯಾಕಂದರೆ ನಿಮ್ಮದು ಡೇಟ್ ಆಫ್ ಬರ್ತ್ ಅದೆಲ್ಲ ಕೇಳುತ್ತೆ. ನೀವು ಯಾವ ಡೇಟಲ್ಲಿ ಹುಟ್ಟಿದ್ದೀರಾ ಏನು ಹೆಂಗಂತೆ. ನೀವು ಯಾವ ಡೇಟಲ್ಲಿ ಹುಟ್ಟಿದ್ದೀರಾ ಅದನ್ನು ನೀವು ಕ್ಲಿಕ್ ಮಾಡ್ಕೊಂಡು ಹಾಕೋಬೇಕಾಗುತ್ತೆ. ಇಲ್ಲಿರುತ್ತೆ, ನೀವು ನೋಡ್ಕೋಬೋದು ಯಾವ ಇಯರು ಯಾವಾಗ ನಿಮ್ಮ ಡೇಟ್ ಆಫ್ ಬರ್ತ್ ಬರುತ್ತೆ. ನೀವು ನಿಮ್ಮ ಡೇಟ್ ಆಫ್ ಬರ್ತ್ ನೀವು ಇಲ್ದಲ್ಲಿ ನೋಡ್ತಾ ಇದ್ದೀರಾ ಅಂತ ಇದನ್ನು ಹಾಕೋಂಗಿಲ್ಲ. ನಿಮ್ಮ ಡೇಟ್ ಆಫ್ ಬರ್ತ್ ಏನಿರುತ್ತೆ ನೀವು ಅದನ್ನು ಹಾಕೋಬೇಕು. ಓಕೆನಾ. ಆಮೇಲೆ ಇಲ್ಲಿ ಸೆಟ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮದು ಡೇಟ್ ಇದರಲ್ಲಿ ನಿಮ್ಗೆ ಬರುತ್ತೆ, ನಿಮ್ಮ ಡೇಟ್ ಆಫ್ ಬರ್ತ್ ಯಾವ ಥರ ಏನು ಅಂತ. ಆಮೇಲೆ ಇಲ್ಲಿ ನೆಕ್ಸ್ಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಒಂದು ನೇಮ್ ಬರುತ್ತೆ. ನಿಮಗೆ ಇನ್ಸ್ಟಾಗ್ರಾಮ್ ಐಡಿಗೆ ನೀವು ಯಾವ ಥರ ನೇಮ್ ಇಡಬೇಕಂತ ಇದ್ದೀರಾ ಆ ನೇಮೆಲ್ಲ ನಿಮ್ಮ ಓನ್ ನೇಮೇ ನೀವು ಇಲ್ಲಿ ಹಾಕಬೇಕಾಗತ್ತೆ ಏನಿದೆ ಅಂತ. ನನ್ನ ನೇಮ್ ಈ ಥರ ನಾನು ಹಾಕ್ಕೊಂಡಿದ್ದೀನಿ. ನೀವು ಆಮೇಲೆ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೇಮ್ ಬರುತ್ತೆ, ಯೂಸರ್ ನೇಮ್ ಬರುತ್ತೆ. ನಿಮ್ಮ ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಬರುತ್ತೆ. ನಿಮ್ಗೆ ಬೇಕಾದ್ರೆ ಇದೇ ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲ ನೀವು ಚೇಂಜ್ ಮಾಡ್ಕೊಳ್ತೀನಿ ಅಂದ್ರೂ ನಿಮಗೆ ಆಪ್ಷನ್ನು ಬರುತ್ತೆ, ನೀವು ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅಗ್ರಿ ಟು ಇನ್ಸ್ಟಾಗ್ರಾಮ್ ಟ್ರೀಮ್ ಪಾಲಿಸಿ ಅಂತ ಇರುತ್ತೆ. ಈ ಥರ ಪಾಲಿಸಿ ಇರುತ್ತೆ. ನಿಮ್ಗೆ ಒಂದ್ಸರಿ ನೋಡ್ಕೊಂಬಿಡಿ ಏನೇನು ಪಾಲಿಸಿ ಬರ್ಬೋದು ಅಂತ. ಅದ್ರ ಮೇಲೆ ನೀವು ಇದ್ರ ಮೇಲೆ ಐ ಅಗ್ರಿ ಅಂತ ಕೊಟ್ಟರೆ ಅದು ಒಂದು ಹೊಸ ಅಕೌಂಟ್ ಕ್ರಿಯೇಟ್ ಆಗ್ತಾ ಇರೋದ್ರಿಂದ ಒಂದು 2 ಮಿನಿಟ್ಸ್ ಟೈಮ್ ತೊಗೊಳುತ್ತೆ. ನೀವು ಒಂದ್ಸರಿ ಪಾಲಿಸಿ ಓದ್ಕೊಂಡ್ಬಿಟ್ರೆ ನೀವು ಇನ್ಸ್ಟಾಗ್ರಾಮ್ ಐ ಡಿ ಏನೇನು ಅದ್ರ ರೂಲ್ಸ್ ಇದೆ ಅಂತ ಎಲ್ಲ ಗೊತ್ತಾಗುತ್ತೆ. ನೀವೆಲ್ಲ ಅಲೋ ಮಾಡ್ತಾ ಇದ್ದೀರಾ ಅಂತ ಇರುತ್ತೆ. ನೀವು ನೋಡ್ಕೋಬೇಕು ಒಂದ್ಸರಿ. ನೋಡಿಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆ್ಯಡ್ ಪ್ರೊಫೈಲ್ ಅಂತ ಬರುತ್ತೆ. ನೀವು ಇನ್ಸ್ಟಾಗ್ರಾಮ್ ಐ ಡಿಗೆ ಯಾವ ಥರ ಫೋಟೋ ಇಡಬೇಕು ನೀವು ಇನ್ಸ್ಟಾಗ್ರಾಮ್ಗೆ ಪ್ರೊಫೈಲ್ನ ಹಾಕ್ಕೊಂಡ್ಮೇಲೆ ಈ ಥರ ಕಂಟಿನ್ಯೂ ಅಂತ ಬರುತ್ತೆ. ಕಂಟಿನ್ಯೂ ಅಂತ ಬಂದಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಕೇಳುತ್ತೆ ಹಿಂಗೆ ಮೋರ್ ಏನಾನ ಇದೆಯಾ ಫೇಸ್ಬುಕ್. ನೀವೆಲ್ಲ ಫೇಸ್ಬುಕ್ಕಕ್ಕೆ ಆ್ಯಡ್ ಮಾಡ್ತೀನಿ ಅಂದರೆ ಆ್ಯಡ್ ಮಾಡ್ಕೋಬೋದು. ನಾನು ಫೇಸ್ಬುಕ್ಕನ್ನು ಆ್ಯಡ್ ಮಾಡೋದಿಲ್ಲ, ಬ್ಯಾಕ್ ಬರ್ತಾ ಇದ್ದೀನಿ. ನೀವು ಈ ಥರ ಬರುತ್ತೆ. ನಿಮ್ಮ ಓನ್ ಫ್ರೆಂಡ್ಸಲ್ಲಿ ನಿಮಗೆ ಪರಿಚಯ ಇರೋದ್ರಲ್ಲಿ ನೀವು ಫಾಲೋ ಆಗ್ತೀನಿ ಅಂದರೆ ಈ ಥರ ಫಾಲೋವಿಂಗ್ ಅಂತ ಇರುತ್ತೆ. ನಿಮ್ಗೆ ಇಷ್ಟ ಇದ್ರೆ ಫಾಲೋ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಬ್ಯಾಕ್ ಕ್ಯಾನ್ಸಲೇಷನ್ನು ಮಾಡ್ಕೋಬೋದು. ಇಲ್ಲ ಇಲ್ಲಿ ಮೇಲೆ ಸ್ಕಿಪ್ ಅಂತಿದೆ ನೋಡಿ, ಸ್ಕಿಪ್ಪು ಮಾಡ್ಕೋಬೋದು. ನಿಮ್ಮದು ಈ ಥರ ಐ ಡಿ ಬರುತ್ತೆ, ಅದಕ್ಕೆ ಕ್ರಿಯೇಟ್ ಮಾಡ್ಕೋಬೋದು ಆ್ಯಡ್ ಅಕೌಂಟ್. ನಿಮ್ಗೆ ಯಾವ ಥರ ಇರುತ್ತೆ ಆ ಥರ
ಈ ಥರ ಬರುತ್ತೆ. ಏನಂದರೆ ಪಿಕ್ ವಾಟ್ ಯುವರ್ ಸಿ ಮೋರ್ ದೆನ್, ನೀವು ಏನು ನೋಡೋಕೆ ಜಾಸ್ತಿ ನೋಡೋಕೆ ಇಷ್ಟಪಡ್ತಾ ಇದ್ದಾರೆ ಅದನ್ನು ಸೆಲೆಕ್ಟ್ ಮಾಡೋದು ಬರುತ್ತೆ. ಇದನ್ನು ನೀವು ಡನ್ ಅಂತ ಕ್ಲಿಕ್ ಮಾಡಿದ್ರೆ ಆಗೋಯ್ತು. ಕ್ಯಾಶುವಲಿ ಏನು ಯಾವ್ದಾರು ನೋಡ್ಕೋಬೋದು. ಈ ಥರ ಬರುತ್ತೆ. ನಿಮ್ಮ ಪ್ರೊಫೈಲ್ ಓಪನ್ ಆಗುತ್ತೆ, ಎಲ್ಲ ಮೆನು ಓಪನ್ ಆಗುತ್ತೆ. ಇವಾಗ ನಮ್ಮದು ಇನ್ಸ್ಟಾಗ್ರಾಮ್ ಐ ಡಿ ಕ್ರಿಯೇಟ್ ಆಗಿದೆ. ನೀವು ನೋಡ್ಕೋಬೋದು ಯಾವ ಥರ ಕ್ರಿಯೇಟ್ ಆಗಿದೆ, ಈ ಥರ ಬಂದಿದೆ ಅಂತ. ನಿಮಗೆ ಫೋನಲ್ಲಾದರೆ ಮೆನು ಈ ಸೈಡಲ್ಲಿ ಬರುತ್ತೆ. ನಂದು ಟ್ಯಾಬ್ ಆಗಿರೋದ್ರಿಂದ ಇಲ್ಲಿ ಮೇಲೆ ಬಂದಿದೆ. ಮೆನು ಚೆಕ್ ಮಾಡ್ಕೋಬೋದು. ನೀವು ಪ್ರೊಫೈಲ್ ಚೆಕ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ನೋಡಿ, ನಂದು ಹೊಸ ಅಕೌಂಟ್ ಆಗಿರೋದು, ಯಾವುದೇ ಥರ ಫಾಲೋವಿಂಗ್ಸ್ ಇಲ್ಲ. ನೀವು ಸ್ಟಾರ್ಟಿಂಗಲ್ಲಿ ಫಾಲೋ ಮಾಡ್ಕೊಳ್ತೀವಿ ಅಂದರೆ ನೀವು ಅಕೌಂಟಲ್ಲಿ ಅಲ್ಲಿ ಬಂದಿರ್ತಲ್ಲ ಮುಂಚೆ ನಿಮ್ಗೆ ಬೇಕಿರೋರನ್ನ ಫಾಲೋ ಮಾಡ್ಕೋಬೋದು. ಥ್ಯಾಂಕ್ ಯು. ಇದೇ ಥರ ನಮ್ಮ ವಿಡಿಯೋ ನೋಡ್ತಾ ಇರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.